ಸೊ ಒಂದು ಕ್ಷಣ ಯೋಚಿಸಿ, ಜೀವನದಲ್ಲಿ ಇಲ್ಲಿಯವರೆಗೆ ಅನುಭವಿಸಿದ ಪ್ರತಿಯೊಂದು ನಂಬಿಕೆ ದ್ರೋಹ ಅಥವಾ ಆ ಅವಮಾನಗಳು, ಕಷ್ಟಗಳು, ಇವೆಲ್ಲವೂ ಕೇವಲ ಒಂದು ದೊಡ್ಡ ಬದಲಾವಣೆಗೆ ಅಂದ್ರೆ ಒಂದು ರೀತಿಯ ಪೂರ್ವ ಸಿದ್ಧತೆ ಆಗಿತ್ತು. ಮತ್ತೆ ಮುಂದಿನ ಕೇವಲ 5 ದಿನಗಳಲ್ಲಿ ಒಂದು ಬೃಹತ್ ಅದೃಷ್ಟ ಹುಡುಕೊಂಡು ಬರ್ತಿದೆ ಅಂತ ಯಾರಾದ್ರೂ ಹೇಳಿದ್ರೆ ಹೇಗಿರುತ್ತೆ? ಓ, ಖಂಡಿತವಾಗಿಯೂ ಅದೊಂದು ಅದ್ಭುತವಾದ ಭಾವನೆ ತಾನೆ. ಹೌದು. ಸೊ ಇವತ್ತು ನಾವು ನಮ್ಮ ಈ ಡೀಪ್ ಡೈವ್ನಲ್ಲಿ ಇಂಥದ್ದೇ ಒಂದು ರೋಚಕವಾದ ಮೂಲ ಪಠ್ಯವನ್ನ ಅಧ್ಯಯನ ಮಾಡ್ತಿದ್ದೀವಿ. ಆ ಪಠ್ಯದ ಹೆಸರು ತುಲಾರಾಶಿಗೆ ದೈವಿಕ ಆಶೀರ್ವಾದ ಮತ್ತು ಸಮೃದ್ಧಿ 5 ದಿನಗಳ ರೂಪಾಂತರ ಅಂತ. ಅಂದ್ರೆ ಈ ಜ್ಯೋತಿಷ್ಯ ಅಥವಾ ಭವಿಷ್ಯವಾಣಿಗಳ ವಿಚಾರ ಬಂದಾಗ ಸಾಮಾನ್ಯವಾಗಿ ಸಮಾಜದಲ್ಲಿ 2 ಅತಿರೇಕದ ಪ್ರತಿಕ್ರಿಯೆಗಳಿರುತ್ತೆ ಅಲ್ವಾ? ಖಂಡಿತ. ಕೆಲವರು ಅದನ್ನ ಕಣ್ಣುಮುಚ್ಚಿ ನಂಬ್ತಾರೆ, ಇನ್ನು ಕೆಲವರು ಸಂಪೂರ್ಣವಾಗಿ ಇದು ಮೂಢನಂಬಿಕೆ ಅಂತ ತಳ್ಳಿ ಹಾಕ್ತಾರೆ. ಎಕ್ಸಾಕ್ಟ್ಲಿ. ಆದ್ರೆ ಈ 2 ನಿಲುವುಗಳಿಂದ ಹೊರಬಂದು ಒಂದು ವಸ್ತುನಿಷ್ಠ ದೃಷ್ಟಿಕೋನದಿಂದ ಈ ವಿಷಯವನ್ನ ನೋಡಿದಾಗ ಕೆಲವು ಅತ್ಯಂತ ಕುತೂಹಲಕಾರಿ ಸಂಗತಿಗಳು ನಮಗೆ ಸಿಗುತ್ತೆ. ನಿಜ. ನೋಡಿ, ಯಾವುದೇ ಒಂದು ನಂಬಿಕೆ ಅಥವಾ ಪಠ್ಯವನ್ನ ವಿಶ್ಲೇಷಿಸುವಾಗ ಅದರ ಪರ ಅಥವಾ ವಿರೋಧವಾಗಿ ವಾದಿಸುವ ಬದಲು ಆ ವಿಚಾರವು ಮನುಷ್ಯನ ಮನಸ್ಸಿನ ಮೇಲೆ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋದು ಬಹಳ ಮುಖ್ಯವಾಗುತ್ತೆ. ಕರೆಕ್ಟ್. ನಾವು ಚರ್ಚಿಸ್ತಿರೋ ಈ ನಿರ್ದಿಷ್ಟ ವಿಶ್ಲೇಷಣೆಯು ಕೇವಲ ಗ್ರಹಗಳ ಚಲನೆಯ ಬಗ್ಗೆ ಮಾತ್ರ ಮಾತಾಡೋದಿಲ್ಲ. ಬದಲಾಗಿ ಮನುಷ್ಯನ ದೈನಂದಿನ ಹೋರಾಟಗಳು, ಆತನಿಗೆ ಬೇಕಾಗಿರುವ ಸಾಂತ್ವನ, ಹೌದು, ಸಾಂತ್ವನ ಮತ್ತೆ ದೈವಿಕ ಭರವಸೆಗಳ ನಡುವೆ ಒಂದು ಸೇತುವೆಯನ್ನ ನಿರ್ಮಿಸುತ್ತೆ. ಇಲ್ಲಿ ಆಸಕ್ತಿದಾಯಕವಾಗಿರೋದು ಏನಪ್ಪಾ ಅಂದ್ರೆ, ಇದು ಭವಿಷ್ಯವಾಣಿಗಿಂತ ಹೆಚ್ಚಾಗಿ ಮನುಷ್ಯನ ಮನಃಶಾಸ್ತ್ರವನ್ನ ಎಷ್ಟು ಆಳವಾಗಿ ಅರ್ಥ ಮಾಡ್ಕೊಂಡಿದೆ ಅನ್ನೋದು. ವಾವ್, ನಿಜ. ಕಷ್ಟದಲ್ಲಿರುವ ವ್ಯಕ್ತಿಗೆ ಈ 5 ದಿನಗಳ ಭರವಸೆ ಹೇಗೆ ಒಂದು ಹೊಸ ಚೈತನ್ಯವನ್ನ ನೀಡಬಲ್ಲದು ಅನ್ನೋದನ್ನ ಈ ಪಠ್ಯ ಬಹಳ ಸೊಗಸಾಗಿ ಕಟ್ಟಿಕೊಡುತ್ತೆ. ಎಕ್ಸಾಕ್ಟ್ಲಿ. ಆ ಮನಃಶಾಸ್ತ್ರದ ಎಳೆಯೇ ನನ್ನನ್ನ ಈ ಪಠ್ಯದ ಕಡೆ ಸೆಳೆದಿದ್ದು. ಭವಿಷ್ಯದ ಬಗ್ಗೆ ಮಾತಾಡೋ ಮುನ್ನ ಈ ಪಠ್ಯವು ತುಲಾರಾಶಿಯವರ ವ್ಯಕ್ತಿತ್ವವನ್ನ ಬಿಡಿಸಿಡುವ ಪರಿ ಅಂದ್ರೆ ನಿಜಕ್ಕೂ ಆಳವಾಗಿದೆ. ಹೌದು, ಅವರ ವ್ಯಕ್ತಿತ್ವದ ವಿವರಣೆ ಬಹಳ ವಿಶೇಷವಾಗಿದೆ. ಅವರು ಹೊರನೋಟಕ್ಕೆ ಎಷ್ಟು ಆಕರ್ಷಕವಾಗಿರ್ತಾರೋ ಅವರ ಒಳಗಿನ ಹೃದಯ ಕೂಡ ಅಷ್ಟೇ ಶುದ್ಧವಾಗಿರುತ್ತೆ ಅಂತ ಹೇಳಲಾಗಿದೆ. ಆದರೆ ಆ ಶುದ್ಧತೆಯೇ ಅವರಿಗೆ ಮುಳುವಾಗುತ್ತೆ ಅಲ್ವಾ? ಹೌದು. ಒಂದು ಕಷ್ಟಕರವಾದ ಪರಿಸ್ಥಿತಿ ಬಂದಾಗ ಸುಳ್ಳು ಹೇಳಿ ನುಣುಚಿಕೊಳ್ಳುವ ಅವಕಾಶ ಇದ್ರೂ ಕೂಡ ಅವರು ಸುಳ್ಳು ಹೇಳೋದಿಲ್ಲ. ಇಲ್ಲ, ಅವರು ನೇರವಾಗಿ ಸತ್ಯವನ್ನ ಹೇಳ್ಬಿಡ್ತಾರೆ. ಇದರಿಂದ ಸುಖ ಸುಮ್ನೆ ಶತ್ರುಗಳು ಹುಟ್ಕೊಳ್ತಾರೆ. ಇದನ್ನೇ ಇಲ್ಲಿ ಸ್ವಾಭಿಮಾನ ಅಂತ ಕರೆಯಲಾಗಿದೆ. ನನಗಿದು ಹೇಗೆ ಅನಿಸ್ತಿದೆ ಅಂದ್ರೆ, ಈ ವ್ಯಕ್ತಿತ್ವವು ಒಂದು ಓಪನ್ ಸೋರ್ಸ್ ಸಾಫ್ಟ್ವೇರ್ ಇದ್ದಂತೆ. ಓಪನ್ ಸೋರ್ಸ್ ಸಾಫ್ಟ್ವೇರ್? ಓ, ಇದಂತೂ ವಿಭಿನ್ನವಾದ ಹೋಲಿಕೆ. ಇದು ಹೇಗೆ ಅನ್ವಯವಾಗುತ್ತೆ ಅಂತ ಸ್ವಲ್ಪ ವಿವರಿಸ್ತೀರಾ? ಖಂಡಿತ. ನೋಡಿ, ಓಪನ್ ಸೋರ್ಸ್ ಸಾಫ್ಟ್ವೇರ್ ಅನ್ನ ಯಾರು ಬೇಕಾದರೂ ಬಳಸಬಹುದು, ಕರೆಕ್ಟ್? ಹೌದು. ಅದು ಅತ್ಯಂತ ಪಾರದರ್ಶಕವಾಗಿರುತ್ತೆ ಮತ್ತೆ ಸಮಾಜಕ್ಕೆ ಅದರಿಂದ ಬಹಳ ಉಪಯೋಗ ಇರುತ್ತೆ. ಆದ್ರೆ ಅದಕ್ಕೆ ಸರಿಯಾದ ಫೈರ್ ವಾಲ್ ಅಥವಾ ಒಂದು ಭದ್ರತಾ ವ್ಯವಸ್ಥೆ ಇಲ್ಲದೆ ಹೋದ್ರೆ ಹ್ಯಾಕರ್ಗಳು ಸುಲಭವಾಗಿ ಅಟ್ಯಾಕ್ ಮಾಡ್ತಾರೆ. ಎಕ್ಸಾಕ್ಟ್ಲಿ. ಕೆಟ್ಟ ಉದ್ದೇಶವುಳ್ಳ ಹ್ಯಾಕರ್ಗಳು ಅದನ್ನು ಸುಲಭವಾಗಿ ದುರ್ಬಳಕೆ ಮಾಡ್ಕೊಳ್ತಾರೆ. ತುಲಾರಾಶಿಯವರ ಪಾರದರ್ಶಕತೆ ಮತ್ತೆ ಎಲ್ಲರನ್ನೂ ಸುಲಭವಾಗಿ ನಂಬುವ ಗುಣ ಕೂಡ ಇದೇ ರೀತಿ ಇದೆ. ಅಂದ್ರೆ ಬೌಂಡ್ರೀಸ್ ಇರೋದಿಲ್ಲ ಅಂತನಾ? ಹೌದು. ಅವರು ಇತರರಿಗೆ ಸಹಾಯ ಮಾಡೋಕೆ ಸದಾ ಸಿದ್ಧರಿರ್ತಾರೆ. ಯಾರು ಏನಾದ್ರೂ ಕೇಳಿದ್ರೆ ಇಲ್ಲ ಅನ್ನೋದಿಲ್ಲ. ಆದ್ರೆ ತಮ್ಮ ಸುತ್ತ ಒಂದು ಗಡಿ ಅಥವಾ ಬೌಂಡ್ರಿಗಳನ್ನ ಹಾಕೊಳ್ಳದ ಕಾರಣ ಅವರು ಬಹಳ ಸುಲಭವಾಗಿ ಮೋಸ ಹೋಗ್ತಾರೆ. ನಿಜ, ಇದು ಬಹಳ ಕಾಮನ್ ಪ್ಯಾಟರ್ನ್. ಆದ್ರೂ ಎಲ್ಲರೊಂದಿಗೂ ನಗ್ತಾ ತಮಾಷೆಯಾಗಿರ್ತಾ ಆ ನಗುವಿನ ಹಿಂದೆ ಅಡಗಿರೋ ನೋವುಗಳನ್ನು ಯಾರಿಗೂ ಹೇಳದೆ ಮೌನವಾಗಿ ನುಂಗಿಕೊಳ್ತಾರೆ. ಈ ಹೋಲಿಕೆ ಅತ್ಯಂತ ನಿಖರವಾಗಿದೆ. ಓಪನ್ ಸೋರ್ಸ್ ಸಾಫ್ಟ್ವೇರ್ ಅನ್ನ ಹ್ಯಾಕ್ ಮಾಡಿದಾಗ ಡೆವಲಪರ್ಗಳು ಅದರ ಕೋಡನ್ನ ಇನ್ನಷ್ಟು ಬಲಪಡಿಸ್ತಾರೆ ಅಲ್ವಾ? ಕರೆಕ್ಟ್. ಅದೇ ರೀತಿ ಈ ವ್ಯಕ್ತಿಗಳು ಕೂಡ ವಂಚನೆಗೆ ಒಳಗಾದಾಗ ಸಂಪೂರ್ಣವಾಗಿ ಕುಸಿದು ಬೀಳೋದಿಲ್ಲ. ಇಲ್ಲಿ ಗಮನಿಸಬೇಕಾದ ಅತ್ಯಂತ ಪ್ರಮುಖ ಅಂಶ ಅಂದ್ರೆ ಏನದು? ಅಷ್ಟಗಳನ್ನು ನೋಡುವ ದೃಷ್ಟಿಕೋನ. ಈ ಪಠ್ಯವು ಆ ವಂಚನೆಗಳನ್ನ ಬರೀ ಸೋಲು ಅಥವಾ ದೌರ್ಬಲ್ಯ ಅಂತ ಕರೆಯೋದಿಲ್ಲ. ಬದಲಾಗಿ ಅವುಗಳನ್ನೇ ಪ್ರಬುದ್ಧತೆಗೆ ಕಾರಣವಾದ ಮೆಟ್ಟಿಲುಗಳು ಅಂತ ವಿಶ್ಲೇಷಣೆ ಮಾಡುತ್ತೆ. ಓ ವಾವ್! ನೋವನ್ನ ಮರೆಮಾಚಿ ನಗುವಿನ ಮುಖವಾಡ ಧರಿಸೋದು ಸುಲಭದ ಮಾತಲ್ಲ. ಅದಕ್ಕೆ ಭಾರೀ ಮಾನಸಿಕ ಶಕ್ತಿ ಬೇಕಾಗುತ್ತೆ. ಅಂದ್ರೆ ಇತರರನ್ನ ನಂಬಿ ಮೋಸ ಹೋಗೋದು ಒಂದ್ ರೀತಿಯಲ್ಲಿ ಅವರ ಎಮೋಷನಲ್ ಇಂಟೆಲಿಜೆನ್ಸ್ ಅನ್ನ ಹೆಚ್ಚಿಸುವ ಪ್ರಕ್ರಿಯೆ ಅನ್ಬೋದು ಅಲ್ವಾ? ಖಂಡಿತ. ಪ್ರತಿಯೊಂದು ನಂಬಿಕೆ ದ್ರೋಹವು ಅವರಿಗೆ ಮನುಷ್ಯರ ನೈಜ ಬಣ್ಣವನ್ನ ಪರಿಚಯಿಸುತ್ತೆ. ಹೌದು. ಅವರು ಕೋಪಗೊಳ್ಬೋದು,
ಆದರೆ ದ್ವೇಷ ಸಾಧಿಸುವುದಿಲ್ಲ ಅಂತ ಪಠ್ಯ ಹೇಳುತ್ತೆ. ಕೊಟ್ಟ ಮಾತಿಗೆ ಪ್ರಾಣ ಹೋದ್ರೂ ತಪ್ಪೋದಿಲ್ಲ ಅನ್ನೋ ಅವರ ಗುಣ ಅವರ ವ್ಯಕ್ತಿತ್ವದ ದೃಢತೆಯನ್ನು ತೋರಿಸುತ್ತೆ. ಆದರೆ ಸತತವಾಗಿ ಹೀಗೆ ನೋವನ್ನ ನುಂಗುತ್ತಾ ಇತರರಿಗಾಗಿ ಬದುಕುವ ವ್ಯಕ್ತಿಗಳಿಗೆ ಒಂದು ಹಂತದಲ್ಲಿ ನನಗೆ ಯಾವಾಗ ಒಳ್ಳೆಯದಾಗತ್ತೆ ಅನ್ನೋ ಹತಾಶೆ ಕಾಡೋದು ಸಹಜ ಅಲ್ವಾ? ಖಂಡಿತ ಕಾಡತ್ತೆ. ಆ ಹತಾಶೆಯ ಬಿಂದುವಿನಲ್ಲೇ ಈ ಪಠ್ಯವು ಆಶಾಕಿರಣವನ್ನ ಮೂಡಿಸೋದು. ಅವರ ಉದ್ದೇಶ ಶುದ್ಧವಾಗಿರೋದ್ರಿಂದ ಕೊನೆಯಲ್ಲಿ ಖಂಡಿತವಾಗಿಯೂ ಅವರಿಗೆ ಒಳಿತಾಗುತ್ತೆ ಅನ್ನೋ ದೃಢವಾದ ಆಶಾವಾದವನ್ನೇ ಇದು ವ್ಯಕ್ತಪಡಿಸುತ್ತೆ. ಇಲ್ಲಿ ಕೇವಲ ಕಷ್ಟಗಳ ಪಟ್ಟಿ ಇಲ್ಲ. ಆ ಕಷ್ಟಗಳಿಗೆ ಒಂದು ಅರ್ಥವಿದೆ ಅಂತ ಹೇಳತ್ತೆ. ಎಕ್ಸಾಕ್ಟ್ಲಿ. ಆ ಕಷ್ಟಗಳಿಗೊಂದು ಉದ್ದೇಶವಿದೆ ಅಂತ ಹೇಳೋ ಮೂಲಕ ಇದು ಓದುಗನಿಗೆ ಮಾನಸಿಕ ಸಾಂತ್ವನವನ್ನ ನೀಡುತ್ತೆ. ಇದು ಜ್ಯೋತಿಷ್ಯದ ಮೂಲಕ ನೀಡಲಾಗುತ್ತಿರುವ ಒಂದು ರೀತಿಯ ಸೈಕಲಾಜಿಕಲ್ ಫಸ್ಟ್ ಏಡ್ ಇದ್ದಂತೆ. ಸೈಕಲಾಜಿಕಲ್ ಫಸ್ಟ್ ಏಡ್ ಚೆನ್ನಾಗಿದೆ ಪದ. ಸೊ ಆ ಸಾಂತ್ವನದ ವಿಚಾರದಿಂದಲೇ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಕಷ್ಟಗಳ ಸುಳಿಯಿಂದ ಹೊರಬಂದು ದಿಢೀರನೆ ಒಂದು 5 ದಿನಗಳ ಅದೃಷ್ಟದ ಕಿಟಕಿ ತೆರೆದುಕೊಳ್ಳುತ್ತೆ ಅನ್ನೋ ವಿಚಾರವನ್ನ ಪಠ್ಯ ಪ್ರಸ್ತಾಪ ಮಾಡುತ್ತೆ. ಹೌದು, ಆ 5 ದಿನಗಳ ಟೈಮ್ ಫ್ರೇಮ್. ಕರೆಕ್ಟ್. ತುಲಾರಾಶಿಯ ಅಧಿಪತಿ ಶುಕ್ರಗ್ರಹ. ಈ ಶುಕ್ರನ ಪ್ರಭಾವದಿಂದ ಮುಂದಿನ 5 ದಿನಗಳಲ್ಲಿ 3 ದೊಡ್ಡ ಒಳ್ಳೆಯ ಸುದ್ದಿಗಳು ಕಾಯ್ತಿವೆ ಅಂತ ಹೇಳಲಾಗಿದೆ. ಅಂದ್ರೆ ಆರ್ಥಿಕವಾಗಿ? ಹೌದು. ವಿಳಂಬವಾದ ಹಣ ದಿಢೀರನೆ ಕೈ ಸೇರುವುದು, ಉದ್ಯೋಗಿಗಳಿಗೆ ಬಡ್ತಿ ಸಿಗೋದು, ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಏಕಾಗ್ರತೆ ಹೆಚ್ಚಾಗೋದು, ಮತ್ತೆ ನಿರುದ್ಯೋಗಿಗಳಿಗೆ ಹೊಸ ಕೆಲಸದ ಅವಕಾಶಗಳು. ಪ್ರತಿಯೊಂದು ವರ್ಗಕ್ಕೂ ಒಂದೊಂದು ಭರವಸೆ. ಎಕ್ಸಾಕ್ಟ್ಲಿ. ಹೀಗೆ ಸಮಾಜದ ಪ್ರತಿಯೊಂದು ವರ್ಗಕ್ಕೂ ಒಂದೊಂದು ಭರವಸೆ ಇದೆ. ಆದರೆ ಇಲ್ಲಿ ನನ್ನ ತಲೆಯಲ್ಲಿ ಹೊಳೆದ ಒಂದು ವಿಷಯ ಏನಂದ್ರೆ, ಹೇಳಿ. ಈ ಭರವಸೆಯು ಕೇವಲ ಒಂದು ಸಾಮಾನ್ಯ ಆಶ್ವಾಸನೆ ತರ ಕಾಣ್ತಿಲ್ಲ. ಬದಲಾಗಿ ಇದು ನಕ್ಷತ್ರಗಳ ಪಾದಗಳ ಆಧಾರದ ಮೇಲೆ ನಿಂತಿದೆ. ಹೌದು, ಇದು ಬಹಳ ಕುತೂಹಲಕಾರಿಯಾದ ಲೆಕ್ಕಾಚಾರ ಅಲ್ವಾ? ಚಿತ್ತ ನಕ್ಷತ್ರದ 3 ಮತ್ತೆ 4ನೇ ಪಾದ, ಸ್ವಾತಿ ನಕ್ಷತ್ರದ ಎಲ್ಲ 4 ಪಾದಗಳು ಅಂದ್ರೆ 1, 2, 3, 4, ಹಾಗೂ ವಿಶಾಖ ನಕ್ಷತ್ರದ 1, 2, 3ನೇ ಪಾದ. ಹೀಗೆ ಒಟ್ಟು 9 ಪಾದಗಳಿಗೆ ಮಾತ್ರ ಈ ಅದೃಷ್ಟ ಸೀಮಿತ ಅಂತ ಬಹಳ ಸ್ಪಷ್ಟವಾಗಿ ವಿಂಗಡನೆಸಲಾಗಿದೆ. ವಾವ್! ಇದು ಆಕಾಶವನ್ನ ಒಂದು ಬೃಹತ್ ಗಡಿಯಾರದಂತೆ ವಿಭಜಿಸಿ ಪ್ರತಿಯೊಂದು ನಿಮಿಷ ಮತ್ತೆ ಸೆಕೆಂಡಿಗೂ ಅರ್ಥ ಕಲ್ಪಿಸುವ ಪ್ರಾಚೀನ ಗಣಿತದ ವಿಧಾನ. ಇಲ್ಲಿಯೇ ಆ ಮ್ಯಾಜಿಕ್ ಇರೋದು ಅನ್ಸುತ್ತೆ. ಸುಮ್ನೆ ತುಲಾರಾಶಿಯವರಿಗೆಲ್ಲ ಒಳ್ಳೇದಾಗುತ್ತೆ ಅನ್ನೋದಕ್ಕಿಂತ ಅದು ಬಹಳ ಜನರಲ್ ಆಗ್ಬಿಡುತ್ತೆ. ಕರೆಕ್ಟ್, ಹೌದು. ಹೀಗೆ ಗಣಿತದ ಸೂತ್ರದಂತೆ ನಕ್ಷತ್ರಗಳ ಕಾಲುಭಾಗಗಳನ್ನ ವಿಂಗಡಿಸಿ ಹೇಳ್ದಾಗ ಕೇಳುಗನಿಗೆ ಓ, ಇದು ನನಗಾಗೆ ಹೇಳ್ತಿರೋ ನಿಖರವಾದ ಲೆಕ್ಕಾಚಾರ ಅನ್ನೋ ಭಾವನೆ ಬರುತ್ತೆ. ಖಂಡಿತ ಬರುತ್ತೆ. ಇದೊಂದು ರೀತಿಯಲ್ಲಿ ಅತ್ಯಂತ ಬುದ್ಧಿವಂತಿಕೆಯ ಹೆಜ್ಜೆ. ಭವಿಷ್ಯವಾಣಿಯನ್ನ ಇಷ್ಟು ಮೈಕ್ರೋಮಟ್ಟಕ್ಕೆ ಇಳಿಸಿದಾಗ ನಂಬಿಕೆ ತಾನಾಗೇ ದೃಢವಾಗುತ್ತೆ ಅಲ್ವಾ? ಎಕ್ಸಾಕ್ಟ್ಲಿ. ಆ 9 ಪಾದಗಳ ಪಟ್ಟಿಯಲ್ಲಿ ತನ್ನ ನಕ್ಷತ್ರವನ್ನ ಹುಡುಕೋ ವ್ಯಕ್ತಿಗೆ ತನ್ನ ಇಲ್ಲಿಯವರೆಗಿನ ಹೋರಾಟವನ್ನ ಯಾರೋ ಬ್ರಹ್ಮಾಂಡವೇ ಗುರುತಿಸ್ತಿದೆ ಅನ್ನೋ ಭಾವನೆ ಬರೋದು ಖಚಿತ. ನಿಖರವಾಗಿ. ಮನಃಶಾಸ್ತ್ರದಲ್ಲಿ ಇದನ್ನು ನಾವು ಹೈಪರ್ ಸ್ಪೆಸಿಫಿಸಿಟಿ ಅಂತ ಕರೀಬಹುದು. ಹೈಪರ್ ಸ್ಪೆಸಿಫಿಸಿಟಿ? ಹೌದು. ಸಾಮಾನ್ಯವಾದ ಮಾತುಗಳಿಗಿಂತ ನಿರ್ದಿಷ್ಟವಾದ ಅಂಕಿಅಂಶಗಳು ಮತ್ತೆ ಭಿನ್ನ ರಾಶಿಗಳು ಮನುಷ್ಯನ ಮೆದುಳಿಗೆ ಹೆಚ್ಚು ವಿಶ್ವಾಸಾರ್ಹವಾಗಿ ಕಾಣ್ತವೆ. ಜ್ಯೋತಿಷ್ಯದಲ್ಲಿ ನಕ್ಷತ್ರಗಳನ್ನ ಪಾದಗಳಾಗಿ ವಿಂಗಡಿಸೋದು ಕೇವಲ ಭೌಗೋಳಿಕ ಅಥವಾ ಖಗೋಳಶಾಸ್ತ್ರದ ಲೆಕ್ಕಾಚಾರ ಮಾತ್ರ ಅಲ್ಲ. ಮತ್ತೆ ಅದರ ವೈಯಕ್ತೀಕರಣದ ಅಂದ್ರೆ ಪರ್ಸನಲೈಸೇಷನ್ನ ಅತ್ಯುನ್ನತ ಹಂತ. ಕರೆಕ್ಟ್. ಇನ್ನು ಶುಕ್ರಗ್ರಹದ ವಿಚಾರಕ್ಕೆ ಬಂದ್ರೆ ಭಾರತೀಯ ಜ್ಯೋತಿಷ್ಯ ಮತ್ತು ಪುರಾಣಗಳಲ್ಲಿ ಶುಕ್ರ ಕೇವಲ ಸಂಪತ್ತು ಅಥವಾ ಸೌಂದರ್ಯದ ಸಂಕೇತ ಅಲ್ಲ. ಬೇರೆ ಏನ್ ಸಂಕೇತ? ಶುಕ್ರನು ಅಸುರರ ಗುರು. ಅಂದ್ರೆ ಎಷ್ಟೇ ಭಾರಿ ಸೋತ್ರೂ ಸತ್ರೂ ಮತ್ತೆ ಬದುಕಿಸುವ ಸಂಜೀವಿನಿ ವಿದ್ಯೆ ತಿಳಿದವನು. ವಾವ್! ಇದಂತೂ ಅದ್ಭುತವಾದ ಒಳನೋಟ. ಅಂದ್ರೆ ಶುಕ್ರನ ಪ್ರಭಾವ ಅಂದ್ರೆ ಕೇವಲ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗೋದಲ್ಲ. ಖಂಡಿತ ಅಲ್ಲ. ಬದಲಾಗಿ ಸಂಪೂರ್ಣವಾಗಿ ಕುಸಿದು ಹೋದ ಜೀವನ ಮತ್ತೆ ಫೀನಿಕ್ಸ್ ಪಕ್ಷಿಯಂತೆ ಎದ್ದು ಬರುವ ಸಂಕೇತ. ಎಕ್ಸಾಕ್ಟ್ಲಿ. ಆ 9 ಪಾದಗಳ ವ್ಯಕ್ತಿಗಳು ಎಷ್ಟೇ ಕಷ್ಟಗಳಿದ್ರೂ ಮತ್ತೆ ಹೊಸದಾಗಿ ಪ್ರಾರಂಭಿಸುವ ಶಕ್ತಿಯನ್ನ ಪಡ್ಕೊಳ್ತಾರೆ ಅನ್ನೋದೇ ಈ ರೂಪಾಂತರದ ಅಸಲಿ ಅರ್ಥ ಅನ್ಸುತ್ತೆ. ಹೌದು. ಆ ಶುಕ್ರನ ಈ ಪುರಾಣದ ಹಿನ್ನೆಲೆಯನ್ನ ಅರ್ಥ ಮಾಡಿಕೊಂಡಾಗ ಪಠ್ಯವು ನೀಡುತ್ತಿರುವ ಭರವಸೆ ಕೇವಲ ಹಣಕಾಸಿಗೆ ಸೀಮಿತವಾಗಿಲ್ಲ. ಹೌದು. ಅದು ಅಸ್ತಿತ್ವದ ಹೋರಾಟಕ್ಕೆ ಸಂಬಂಧಿಸಿದ್ದು ಅನ್ನೋದು ಬಹಳ ಸ್ಪಷ್ಟವಾಗುತ್ತೆ. ನಿಜ. ಅಂದ್ರೆ ನಿಮ್ಮ ಕಠಿಣ ಪರಿಶ್ರಮ, ಪ್ರಾಮಾಣಿಕತೆ ಮತ್ತೆ ನೀವು ತಿಂದ ಪೆಟ್ಟುಗಳು ಯಾವತ್ತೂ ವ್ಯರ್ಥವಾಗಿಲ್ಲ. ಆ ಸಂಜೀವಿನಿ ಶಕ್ತಿಯ ಮೂಲಕ ಈಗ ಅದಕ್ಕೆ ಪ್ರತಿಫಲ ಸಿಗೋ ಸಮಯ ಬಂದಿದೆ ಅನ್ನೋ ಆಳವಾದ ಸಂದೇಶ ಇಲ್ಲಿದೆ. ಖಂಡಿತ. ಆದ್ರೆ ನೋಡಿ, ಶುಕ್ರಗ್ರಹ
ನಕ್ಷತ್ರಗಳ ಪಾದಗಳು, ಸಂಜೀವಿನಿ ಶಕ್ತಿ, ಬ್ರಹ್ಮಾಂಡದ ಲೆಕ್ಕಾಚಾರಗಳು ಇದೆಲ್ಲವೂ ಬಹಳ ಬೃಹತ್ತಾದ ವಿಚಾರಗಳು. ಆದ್ರೆ ಇದಾದ ತಕ್ಷಣವೇ ವಿಷಯವು ಸಂಪೂರ್ಣವಾಗಿ ಬೇರೊಂದು ಆಯಾಮಕ್ಕೆ ಹೊರಳುತ್ತೆ. ಅಂದ್ರೆ ಆ ದೇವತೆಯ ವಿಚಾರ? ಹೌದು. ಏಕಾಏಕಿ ಕುಲದೇವತೆ ಅಥವಾ ಜಾತಿಯ ದೇವತೆಯ ಪ್ರವೇಶವಾಗತ್ತೆ. ಈ 5 ದಿನಗಳಲ್ಲಿ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ನೆಲೆಸುತ್ತೆ, ಮತ್ತೆ ಈ ಕುಲದೇವತೆಯೇ ಒಂದು ರಕ್ಷಣಾತ್ಮಕ ಉಂಗುರದಂತೆ ಅಂದ್ರೆ ಪ್ರೊಟೆಕ್ಟಿವ್ ರಿಂಗ್ ತರ ನಿಂತು ಕಾಯುತ್ತೆ ಅಂತ ಹೇಳಲಾಗಿದೆ. ಅಲ್ಲೊಂದು ಲೈನ್ ಇದೆ, ನಿಲ್ಲಿಸಲಾದ ಫೈಲ್, ಸ್ಥಗಿತಗೊಂಡ ಪ್ರಕ್ರಿಯೆ, ಪ್ರತಿಕ್ರಿಯಿಸದ ವ್ಯಕ್ತಿ ಎಲ್ಲವೂ ಮತ್ತೆ ಚಲಿಸಲು ಪ್ರಾರಂಭಿಸುತ್ತದೆ ಅಂತ ಒಂದು ವಾಕ್ಯವನ್ನ ಬಳಸಿದ್ದಾರೆ. ಹೌದು, ಅದು ಬಹಳ ಪವರ್ಫುಲ್ ಸಾಲು. ಕರೆಕ್ಟ್. ಆದ್ರೆ ಇಲ್ಲಿ ನನ್ನ ಪ್ರಶ್ನೆ ಏನಂದ್ರೆ, ಕೋಟ್ಯಾಂತರ ಕಿಲೋಮೀಟರ್ ದೂರದಲ್ಲಿರುವ ಶುಕ್ರಗ್ರಹದ ಬಗ್ಗೆ. ದಿಢೀರ್ನೆ ಮನೆಯ ದೇವರ ಕೋಣೆ, ಶುಚಿತ್ವ ಮತ್ತು ಕುಲದೇವತೆಯ ಕಡೆಗೆ ಈ ಸ್ಕೇಲ್ ಬದಲಾಗುವುದೇಕೆ? ನನ್ಗನ್ಸೋ ಮಟ್ಟಿಗೆ ಬ್ರಹ್ಮಾಂಡದ ಲೆಕ್ಕಾಚಾರಗಳು ನಮ್ಮ ಕೈಯಲ್ಲಿಲ್ಲ. ನಿಜ. ಆದ್ರೆ ದೇವರ ಕೋಣೆಯನ್ನ ಶುಚಿಯಾಗಿಡೋದು ನಮ್ಮ ಕೈಲಿದೆ. ಇದೇ ಕಾರಣಕ್ಕೆ ಈ ಬದಲಾವಣೆ ಇರ್ಬೋದೆ. ನೀವು ಎತ್ತಿರುವ ಈ ಪ್ರಶ್ನೆ ಬಹಳ ಮುಖ್ಯವಾದದ್ದು, ಮತ್ತೆ ನಿಮ್ಮ ವಿಶ್ಲೇಷಣೆ ಸಂಪೂರ್ಣವಾಗಿ ಸರಿಯಾಗಿದೆ. ಹೌದಾ? ಹೌದು. ನೋಡಿ, ಬ್ರಹ್ಮಾಂಡದ ಬೃಹತ್ ಶಕ್ತಿಗಳ ಮುಂದೆ ಮನುಷ್ಯ ಅತ್ಯಂತ ಸಣ್ಣವನು ಮತ್ತು ಅಸಹಾಯಕ. ನಕ್ಷತ್ರಗಳ ಚಲನೆಯನ್ನಾಗಲಿ, ಶುಕ್ರ ಗ್ರಹವನ್ನಾಗಲಿ ಯಾರೂ ತಮ್ಮ ಇಚ್ಛೆಯಂತೆ ಕಂಟ್ರೋಲ್ ಮಾಡೋಕೆ ಸಾಧ್ಯವಿಲ್ವಲ್ವಾ? ಖಂಡಿತ ಸಾಧ್ಯವಿಲ್ಲ. ಆ ಅಸಹಾಯಕತೆಯು ಮನಸ್ಸಿನಲ್ಲಿ ಒಂದು ರೀತಿಯ ಅನಿಶ್ಚಿತತೆಯನ್ನ ಮತ್ತು ಭಯವನ್ನ ಹುಟ್ಟುಹಾಕುತ್ತೆ. ಈ ಅನಿಶ್ಚಿತತೆಯನ್ನ ಹೋಗಲಾಡಿಸಲು ಮನಃಶಾಸ್ತ್ರದಲ್ಲಿ ಒಂದು ಕಾನ್ಸೆಪ್ಟ್ ಇದೆ. ಯಾವುದದು? ಲೋಕಸ್ ಆಫ್ ಕಂಟ್ರೋಲ್ ಅಂತ ಕರಿತೀವಿ. ಕಷ್ಟದ ಸಮಯದಲ್ಲಿ ಮನುಷ್ಯನಿಗೆ ತನ್ನ ಜೀವನದ ಮೇಲೆ ತನಗೇನೋ ಸ್ವಲ್ಪ ಹಿಡಿತವಿದೆ, ತಾನೇನಾದ್ರೂ ಮಾಡಬಲ್ಲೆ ಅನ್ನೋ ಭಾವನೆ ಅತ್ಯಗತ್ಯವಾಗಿ ಬೇಕಾಗುತ್ತೆ. ಅರ್ಥವಾಯಿತು. ಅಂದ್ರೆ ಕುಲದೇವತೆ ಅನ್ನೋದು ಆಕಾಶದಲ್ಲಿ ಎಲ್ಲೋ ಇರೋ ಶಕ್ತಿಯಲ್ಲ. ಇಲ್ಲ. ಬದಲಾಗಿ ನಮ್ಮ ಮನೆಯ ಒಳಗೆ, ನಮ್ಮ ಅಡಿಗೆ ಮನೆಯ ಪಕ್ಕದಲ್ಲಿ, ನಮ್ಮ ಪೂರ್ವಜರ ಕಾಲದಿಂದಲೂ ನಮ್ಮನ್ನ ಕಾಯ್ತಿರೋ ಅತ್ಯಂತ ಆಪ್ತವಾದ ಶಕ್ತಿ. ಎಕ್ಸಾಕ್ಟ್ಲಿ. ಸಮಸ್ಯೆಗಳು ಎಷ್ಟೇ ದೊಡ್ಡದಾಗಿದ್ರೂ ಪರಿಹಾರವೂ ನಮ್ಮ ಮನೆಯ ಹೊಸ್ತಿಲಿನಲ್ಲೇ ಇದೆ, ನಮ್ಮ ದೈನಂದಿನ ಕೆಲಸಗಳಲ್ಲೇ ಇದೆ ಅನ್ನೋ ವಿಶ್ವಾಸವನ್ನ ಇದು ಹುಟ್ಟುಹಾಕುತ್ತೆ. ಹೌದು. ಅಂದ್ರೆ ನನ್ನ ಜೀವನ ಯಾಕಿಷ್ಟೊಂದು ಕಷ್ಟಕರವಾಗಿದೆ ಅಂತ ದೂಷಿಸೋ ವ್ಯಕ್ತಿಗೆ, ನಿನ್ನ ಕುಸಿದು ಬೀಳಬೇಕಾದಾಗ ನಿನ್ನನ್ನ ಹಿಡಿದು ನಿಲ್ಲಿಸಿದ್ದೇ ಆ ಕುಲದೇವತೆ ಅಂತ ಹೇಳಿದಾಗ ಆತನ ಹಿಂದಿನ ನೋವುಗಳಿಗೆಲ್ಲ ಒಂದು ದೈವಿಕ ಅರ್ಥ ಸಿಕ್ಕಂತೆ ಆಗುತ್ತೆ ಅಲ್ವಾ? ನಿಖರವಾಗಿ. ಇದನ್ನೇ ಮ್ಯಾಕ್ರೋ ಮಟ್ಟದಲ್ಲಿರುವ ಭರವಸೆಯನ್ನ ಮೈಕ್ರೋ ಮಟ್ಟದಲ್ಲಿ ಕಾರ್ಯಗತಗೊಳಿಸುವ ತಂತ್ರ ಅನ್ನೋದು. ವಾವ್, ಬ್ಯೂಟಿಫುಲ್. ಗ್ರಹಗಳು ಅವಕಾಶವನ್ನ ಸೃಷ್ಟಿಸ್ತವೆ. ಆದ್ರೆ ಕುಲದೇವತೆಯು ಆ ಅವಕಾಶವನ್ನ ನಿಮ್ಮ ಮನೆ ಬಾಗಿಲಿಗೆ ತಂದು ನಿಲ್ಲಿಸುತ್ತೆ ಅನ್ನೋ ನಂಬಿಕೆಯನ್ನ ಇದು ಬೇರೂರಿಸುತ್ತೆ. ಕರೆಕ್ಟ್. ಇದರಿಂದಾಗಿ ವ್ಯಕ್ತಿಯು ಕೇವಲ ಅದೃಷ್ಟವನ್ನ ನೆಚ್ಚಿಕೊಂಡು ಕೈಕಟ್ಟಿ ಕೂರೋದಿಲ್ಲ, ಬದಲಾಗಿ ಮಾನಸಿಕವಾಗಿ ಮತ್ತು ಭೌತಿಕವಾಗಿ ತನ್ನ ಸುತ್ತಮುತ್ತಲಿನ ಪರಿಸರವನ್ನ ಸಕಾರಾತ್ಮಕವಾಗಿ, ಶುಚಿಯಾಗಿ ಇಟ್ಕೊಳ್ಳಲು ಪ್ರಯತ್ನ ಮಾಡ್ತಾನೆ. ಎಕ್ಸಾಕ್ಟ್ಲಿ. ಆ ಕಾರ್ಯಗತಗೊಳಿಸುವ ಪ್ರಕ್ರಿಯೆ ಬಗ್ಗೆ ಮಾತಾಡೋದಾದ್ರೆ, ಪಠ್ಯವು ಕೇವಲ ಮನೆಯನ್ನ ಶುಚಿಯಾಗಿಡಿ ಅಂತ ಹೇಳಿ ಸುಮ್ಮನೆ ಆಗೋದಿಲ್ಲ. ಬದಲಾಗಿ ಆಕ್ಷನಬಲ್ ಫೇತ್ ಅಥವಾ ನಿರ್ದಿಷ್ಟವಾದ ಪ್ರಾಯೋಗಿಕ ಪರಿಹಾರಗಳನ್ನು ಸೂಚಿಸ್ತದೆ. ಹೌದು, ಆ ಪರಿಹಾರಗಳು ಬಹಳ ಆಸಕ್ತಿದಾಯಕವಾಗಿವೆ. ಹೌದಲ್ವಾ? ಉದಾಹರಣೆಗೆ, ಮದುವೆ ಮತ್ತೆ ಮಕ್ಕಳ ನಿರೀಕ್ಷೆಯಲ್ಲಿರೋರಿಗೆ ಮುಂದಿನ 5 ದಿನಗಳ ಕಾಲ ರವಿ ಮರದ ಅಂದ್ರೆ ಅಶ್ವತ್ಥ ಮರದ ಬಳಿ ದೀಪ ಬೆಳಗಿಸಿ 21 ಪ್ರದಕ್ಷಿಣೆ ಹಾಕಬೇಕು ಅಂತ ಸೂಚಿಸಲಾಗಿದೆ. ಹಾಗೆಯೇ ಆ ಮರದ ಬಳಿ ಇರೋ ಇರುವೆಗಳಿಗೆ ಸಕ್ಕರೆಯನ್ನ ನೀಡೋದು ಮತ್ತೆ ಈ 5 ದಿನಗಳಲ್ಲಿ ಕನಿಷ್ಠ 5 ಬಡವರಿಗೆ ಆಹಾರ ದಾನ ಮಾಡಬೇಕು ಅನ್ನೋ ನಿಯಮಗಳಿವೆ. ನಿಜ. ಇವು ಮೇಲ್ನೋಟಕ್ಕೆ ಕೇವಲ ಧಾರ್ಮಿಕ ಆಚರಣೆಗಳ ತರ ಕಂಡ್ರೂ ನನಗಂತೂ ಇದೊಂದು ಸಂಪೂರ್ಣ ಸಮಗ್ರವಾದ ಥೆರಪಿ, ಅಂದ್ರೆ ಹೊಲಿಸ್ಟಿಕ್ ಥೆರಪಿ ಇದ್ದಂತೆ ಕಾಣ್ತಿದೆ. ಖಂಡಿತವಾಗಿಯೂ. ಪ್ರಕೃತಿಯೊಂದಿಗೆ ಒಡನಾಟ, 21 ಬಾರಿ ಪ್ರದಕ್ಷಿಣೆ ಹಾಕುವ ಮೂಲಕ ಒಂದು ಭೌತಿಕ ವ್ಯಾಯಾಮ ಮತ್ತೆ ಇತರರಿಗೆ ಸಹಾಯ ಮಾಡುವ ಸಮಾಜಮುಖಿ ಕೆಲಸ, ಇವೆಲ್ಲವೂ ಸೇರಿ ಮನುಷ್ಯನ ಮನಸ್ಸನ್ನ ಬೇರೊಂದು ಸ್ಥಿತಿಗೆ ಕೊಂಡೊಯ್ತಾವಲ್ವಾ? 100% ನಿಜ. ಈ ಪರಿಹಾರಗಳ ಹಿಂದಿರೋ ಕಾರ್ಯವಿಧಾನವನ್ನ ಅಂದ್ರೆ ಮೆಕ್ಯಾನಿಸಮ್ ಅನ್ನ ನಾವು ಒಮ್ಮೆ ಆಳವಾಗಿ ಬಿಡಿಸಿ ನೋಡಬೇಕು. ಪ್ಲೀಸ್. ಮೊದಲನೇದಾಗಿ ಅಶ್ವತ್ಥ ಮರದ ಬಳಿ ಹೋಗೋದು.
ಭಾರತೀಯ ಪರಂಪರೆಯಲ್ಲಿ ಅಶ್ವತ್ಥ ಮರಕ್ಕೆ ಅಗ್ರಸ್ಥಾನ ಇದೆ. ಹೌದು, ಪವಿತ್ರ ಅಂತಾರೆ. ಯಾಕೊತ್ತಾ? ಅದು ಅತಿ ಹೆಚ್ಚು ಆಮ್ಲಜನಕವನ್ನ ಅಂದ್ರೆ ಆಕ್ಸಿಜನ್ನನ್ನ ಬಿಡುಗಡೆ ಮಾಡುವ ಮರಗಳಲ್ಲಿ ಒಂದು. ಓಕೆ. ಹತಾಶೆಯಿಂದ ಮನೆಯಲ್ಲೇ ಕೂತಿರೋ ವ್ಯಕ್ತಿ ಮುಂಜಾನೆ ಎದ್ದು ಆ ಮರದ ಬಳಿ ಹೋಗಿ ಉಸಿರಾಡೋದು, ಅದರ ಸುತ್ತ ನಡೆಯೋದು ಆತನ ದೇಹದ ನರನಾಡಿಗಳಿಗೆ ಒಂದು ಹೊಸ ಚೈತನ್ಯ ನೀಡುತ್ತೆ. ವಾವ್, ದಟ್ ಮೇಕ್ ಸೆನ್ಸ್. ಇನ್ನು ದೀಪ ಹಚ್ಚೋದು ಕೇವಲ ಕತ್ತಲೆಯನ್ನು ಓಡಿಸುವ ಸಂಕೇತ ಅಲ್ಲ. ದೀಪ ಹಚ್ಚುವ ಆ ಕ್ರಿಯೆಯು ಮನುಷ್ಯನ ಒಳಗಿನ ಅಜ್ಞಾನ, ಜಡತ್ವ ಮತ್ತೆ ಹತಾಶೆಯನ್ನ ದೂರ ಮಾಡಿ ಜೀವನದಲ್ಲಿ ಅದು ಸಿಹಿಯಾಗಿ ಹಿಂತಿರುಗುತ್ತೆ ಅಂತ ಹಿರಿಯರು ಹೇಳ್ತಾರೆ ಅನ್ನೋ ಮಾತಿದೆ. ಇದರ ಹಿಂದಿನ ತರ್ಕ ಏನು? ಅದೊಂದು ಮೈಕ್ರೋ ಚಾರಿಟಿ ಅಂದ್ರೆ ಸೂಕ್ಷ್ಮ ದಾನ ಅಂತ ಕರಿಬಹುದು. ಮೈಕ್ರೋ ಚಾರಿಟಿ? ಹೌದು. ಇರುವೆಗಳು ಅತ್ಯಂತ ಶ್ರಮಜೀವಿಗಳು ಅಲ್ವಾ? ಮುಂದಾಲೋಚನೆ ಉಳ್ಳವು ಮತ್ತೆ ಒಗ್ಗಟ್ಟಿನ ಸಂಕೇತ. ಕರೆಕ್ಟ್. ಯಾವಾಗ್ಲೂ ಲೈನಲ್ಲಿ ಹೋಗ್ತಾ ಇರ್ತವೆ. ಎಕ್ಸಾಕ್ಟ್ಲಿ. ಕಷ್ಟಕಾಲಕ್ಕಾಗಿ ಆಹಾರವನ್ನ ಕೂಡಿಡುವ ಜಾಣ್ಮೆ ಅವುಗಳಿಗಿದೆ. ಅವುಗಳಿಗೆ ಆಹಾರ ನೀಡೋದು ಅಂದ್ರೆ ಪ್ರಕೃತಿಯ ಅತ್ಯಂತ ಸಣ್ಣ ಜೀವಿಗಳ ಬಗ್ಗೆಯೂ ಸಹಾನುಭೂತಿ ಹೊಂದೋದು. ಸಣ್ಣ ಸಣ್ಣ ಇರುವೆಗಳು ಆ ಸಕ್ಕರೆಯ ಕಣಗಳನ್ನ ಹೊತ್ತುಕೊಂಡು ಹೋಗೋದನ್ನ ನೋಡೋದೇ ಮನಸ್ಸಿಗೆ ಒಂದ್ ರೀತಿಯ ಶಾಂತಿ ಮತ್ತೆ ತಾಳ್ಮೆಯನ್ನ ಕಲಿಸುತ್ತೆ. ವಾವ್, ನಿಜ. ನಮ್ಮ ಕರ್ಮಗಳು ಅಥವಾ ನಾವು ಮಾಡುವ ಸಣ್ಣ ಸಣ್ಣ ಒಳ್ಳೆಯ ಕೆಲಸಗಳು ತಕ್ಷಣಕ್ಕೆ ಫಲ ನೀಡದಿದ್ರೂ ಭವಿಷ್ಯದಲ್ಲಿ ಅದೊಂದು ದೊಡ್ಡ ಸಿಹಿಯಾದ ಪ್ರತಿಫಲವಾಗಿ ಹಿಂತಿರುಗುತ್ತೆ ಅನ್ನೋ ಕರ್ಮ ಸಿದ್ಧಾಂತವನ್ನ ಇದು ಬಹಳ ಸರಳವಾಗಿ ವಿವರಿಸುತ್ತೆ. ವಾವ್, ಇದು ನಿಜಕ್ಕೂ ಆಳವಾದ ಅರ್ಥ. ಇನ್ನು ಅನ್ನದಾನದ ವಿಚಾರಕ್ಕೆ ಬಂದರೆ, ಕಷ್ಟದಲ್ಲಿರೋ ಮನುಷ್ಯ ಸಾಮಾನ್ಯವಾಗಿ ತನ್ನ ದುಃಖವೇ ಜಗತ್ತಿನಲ್ಲಿ ಅತ್ಯಂತ ದೊಡ್ಡದು ಅಂತ ಭಾವಿಸಿರ್ತಾನೆ. ಹೌದು, ಅದು ಸಹಜ. ನನ್ನ ಬಳಿಯೇ ಹಣವಿಲ್ಲ, ನಾನೇ ಕಷ್ಟದಲ್ಲಿದ್ದೀನಿ ಅಂತ ಕೊರಗ್ತಾ ಇರ್ತಾನೆ ಅಲ್ವಾ? ಆತನ ಅಹಂ ಮತ್ತೆ ಆ ನೋವಿನ ಕವಚವನ್ನ ಒಡೆಯಲು ಇರೋ ಅತ್ಯುತ್ತಮ ಮಾರ್ಗ ಅಂದ್ರೆ ಅವನಿಗಿಂತ ಹೆಚ್ಚು ಕಷ್ಟದಲ್ಲಿರೋರಿಗೆ, ಹಸಿದವರಿಗೆ ಸಹಾಯ ಮಾಡೋದು ಅನಿಸತ್ತೆ. ಹೌದು, ನೀವು ಹೇಳ್ತಿರೋದು ಸಂಪೂರ್ಣ ಸತ್ಯ. ನಾವು ಬೇರೊಬ್ಬರ ಮೂಲಭೂತ ಹಸಿವನ್ನ ನೀಗಿಸಿದಾಗ ನಮ್ಮ ಆ ವೃತ್ತಿಪರ ಅಥವಾ ಆರ್ಥಿಕ ಕಷ್ಟಗಳು ಬಹಳ ಸಣ್ಣದಾಗಿ ಕಾಣಲು ಶುರುವಾಗ್ತವೆ. ಎಕ್ಸಾಕ್ಟ್ಲಿ. ಪರ್ಸ್ಪೆಕ್ಟಿವ್ ಬದಲಾಗತ್ತೆ. ಹೌದು, ನಾನು ಸಂಪೂರ್ಣವಾಗಿ ಅಸಹಾಯಕನಲ್ಲ, ಕನಿಷ್ಠ 5 ಜನರ ಹಸಿವನ್ನ ನೀಗಿಸುವಷ್ಟು ಶಕ್ತನಾಗಿದ್ದೀನಿ ಅನ್ನೋ ವಿಶ್ವಾಸ ಆ ವ್ಯಕ್ತಿಯಲ್ಲಿ ಮರುಕಳಿಸುತ್ತೆ. ವಾವ್. ಈ ಆಚರಣೆಗಳು ವ್ಯಕ್ತಿಯನ್ನ ತನ್ನ ಸ್ವಂತ ಪ್ರಪಂಚದಿಂದ, ತನ್ನ ಡಿಪ್ರೆಷನ್ನಿಂದ ಹೊರತಂದು ಸಮಾಜದೊಂದಿಗೆ ಬೆಸೆತವೆ. ಕರೆಕ್ಟ್. ಮತ್ತೊಬ್ಬರ ಕಣ್ಣಿನಲ್ಲಿ ಆ ಕೃತಜ್ಞತೆಯನ್ನು ನೋಡಿದಾಗ ವ್ಯಕ್ತಿಯ ಮೆದುಳಿನಲ್ಲಿ ಸಕಾರಾತ್ಮಕ ರಾಸಾಯನಿಕಗಳು ಬಿಡುಗಡೆಯಾಗುತ್ತವೆ. ಆ ದೃಷ್ಟಿಯಿಂದ ನೋಡಿದ್ರೆ ಅನ್ನದಾನವು ಕೇವಲ ಪುಣ್ಯ ಸಂಪಾದನೆ ಅಲ್ಲ, ಅದೊಂದು ಅತ್ಯುತ್ತಮವಾದ ಮಾನಸಿಕ ಚಿಕಿತ್ಸೆ. ಸೂಪರ್ಬ್. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ವಿಷಯವು ಕೇವಲ ಭವಿಷ್ಯದಲ್ಲಿ ಆಗಬಹುದಾದ ಪವಾಡಗಳ ಪಟ್ಟಿ ಅಲ್ಲ. ಖಂಡಿತ ಅಲ್ಲ. ಇದು ತುಲಾರಾಶಿಯವರ ಪ್ರಾಮಾಣಿಕತೆ, ಅವರ ಅನುಭವಿಸಿದ ನೋವುಗಳು ಮತ್ತೆ ಅವರಲ್ಲಿರೋ ಕ್ಷಮಾಗುಣವನ್ನ ಅತ್ಯಂತ ಸಹಾನುಭೂತಿಯಿಂದ ಗುರುತಿಸತ್ತೆ. ಆನಂತರ ಜ್ಯೋತಿಷ್ಯದ ನಿಖರವಾದ ಲೆಕ್ಕಾಚಾರಗಳು, ಶುಕ್ರನ ಸಂಜೀವಿನಿ ಶಕ್ತಿ ಮತ್ತೆ ಕುಲದೇವತೆಯ ಪರಿಕಲ್ಪನೆಯ ಮೂಲಕ ಅವರಲ್ಲಿ ಭರವಸೆಯನ್ನ ತುಂಬುತ್ತೆ. ಹೌದು. ಅಂತಿಮವಾಗಿ ದೀಪ ಹಚ್ಚೋದು, ಇರುವೆಗಳಿಗೆ ಆಹಾರ ನೀಡೋದು ಮತ್ತೆ ಅನ್ನದಾನದಂತಹ ಪ್ರಾಯೋಗಿಕ ಹೆಜ್ಜೆಗಳ ಮೂಲಕ ಅವರನ್ನ ಮತ್ತೆ ಕ್ರಿಯಾಶೀಲರನ್ನಾಗಿ ಮಾಡುತ್ತೆ. ನಿಜ. ನೋಡಿ, ನೀವು ಜ್ಯೋತಿಷ್ಯವನ್ನ ನಂಬೋವರಾಗಿದ್ರೆ ಇದು ಗ್ರಹಗಳು ಮತ್ತು ನಕ್ಷತ್ರಗಳು ನಿಮಗಾಗಿ ಬರೆದ ಹಣೆಬರಹ. ನೀವು ಇದನ್ನ ಕೇವಲ ವಿಜ್ಞಾನ ಅಥವಾ ಮನಃಶಾಸ್ತ್ರದ ದೃಷ್ಟಿಯಿಂದ ನೋಡುವವರಾಗಿದ್ರೆ ಇದೊಂದು ಅತ್ಯುತ್ತಮವಾದ ಪ್ಲೆಸಿಬೋ ಎಫೆಕ್ಟ್ ಮತ್ತೆ ನಡವಳಿಕೆಯ ಮಾರ್ಪಾಡು, ಅಂದ್ರೆ ಬಿಹೇವಿಯರಲ್ ಮಾಡಿಫಿಕೇಶನ್ ಅಂತ ಹೇಳ್ತೀವಿ. ಎಕ್ಸಾಕ್ಟ್ಲಿ. ಕಷ್ಟದಲ್ಲಿರುವ ವ್ಯಕ್ತಿಗೆ ಎಲ್ಲವೂ ಸರಿ ಹೋಗುತ್ತೆ ಅನ್ನೋ ಭರವಸೆ ನೀಡೋದರ ಜೊತೆಗೆ ಆತನನ್ನ 4 ಗೋಡೆಗಳ ಮಧ್ಯದಿಂದ ಹೊರತಂದು ಪ್ರಕೃತಿ ಮತ್ತೆ ಸಮಾಜದೊಂದಿಗೆ ಬೆರೆಯುವಂತೆ ಮಾಡುದು ಇದರ ಅತಿದೊಡ್ಡ ಯಶಸ್ಸು. ಹೌದು. ಎರಡೂ ದೃಷ್ಟಿಕೋನಗಳಿಂದಲೂ ಈ ಪ್ರಕ್ರಿಯೆಯು ಮನುಷ್ಯನನ್ನ ಹೆಚ್ಚು ಸಕಾರಾತ್ಮಕವಾದ ಮತ್ತು ಭರವಸೆಯ ಹಾದಿಯತ್ತ ಕೊಂಡೊಯ್ಯುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಖಂಡಿತ ಯಾವುದೇ ಅನುಮಾನವಿಲ್ಲ. ಸೊ ಈ ಅದ್ಭುತವಾದ ಚರ್ಚೆಯನ್ನ ಮುಕ್ತಾಯಗೊಳಿಸುವ ಮುನ್ನ ನಾನಿಲ್ಲಿ ಒಂದು ಆಳವಾದ ಮತ್ತೆ ಪ್ರಚೋದನಾತ್ಮಕವಾದ ಆಲೋಚನೆಯನ್ನ ಬಿಟ್ಟು ಹೋಗಲಿಷ್ಟಪಡ್ತೀನಿ. ಹೇಳಿ. ಗ್ರಹಗಳ ಚಲನೆ, ನಕ್ಷತ್ರಗಳ ಲೆಕ್ಕಾಚಾರ ಮತ್ತೆ ಜ್ಯೋತಿಷ್ಯದ ನಿಯಮಗಳನ್ನ ಒಮ್ಮೆ ಸಂಪೂರ್ಣವಾಗಿ ಬದಿಗಿಟ್ಟು ಯೋಚಿಸಿ. ಓಕೆ. ಮುಂದಿನ 5 ದಿನಗಳಲ್ಲಿ ನನ್ನ ಜೀವನದಲ್ಲಿ ಏನೋ ಒಂದು ಅದ್ಭುತ ನಡೆಯಲಿದೆ, ನನ್ನ ಕಷ್ಟಗಳೆಲ್ಲವೂ ತೀರ್ಲಿವೆ ಅಂತ ಒಬ್ಬ ವ್ಯಕ್ತಿ ದೃಢವಾಗಿ ನಂಬಿದ್ರೆ ಏನಾಗುತ್ತೆ?
ಆ ಭರವಸೆಯೇ ಆತನ ಆತ್ಮವಿಶ್ವಾಸವನ್ನ ಹೆಚ್ಚಿಸೋದಿಲ್ವೇ? ಖಂಡಿತ ಹೆಚ್ಚಿಸ್ತೆ. ಕಚೇರಿಯಲ್ಲಿ ಆತ ಇತರರೊಂದಿಗೆ ಮಾತಾಡೋ ರೀತಿ, ಮನೆಯಲ್ಲಿ ಕುಟುಂಬದವರೊಂದಿಗೆ ಬೆರೆಯೋ ರೀತಿ, ಹೌದು. ಆತ ತೆಗೆದುಕೊಳ್ಳೋ ನಿರ್ಧಾರಗಳು ತಾನಾಗಿಯೇ ಹೆಚ್ಚು ಸ್ಪಷ್ಟವಾಗಿ ಮತ್ತೆ ಸಕಾರಾತ್ಮಕವಾಗಿ ಬದಲಾಗೋದಿಲ್ವೇ? 100% ಬದಲಾಗುತ್ತೆ. ಆಚರಣೆಯ ನೆಪದಲ್ಲಿ ಮುಂಜಾನೆ ಎದ್ದು ಪ್ರಕೃತಿಯ ಬಳಿ ಹೋಗಿ ಬಡವರಿಗೆ ಅನ್ನ ನೀಡಿದಾಗ ಆತನಿಗೆ ತನ್ನ ಸುತ್ತಲಿನ ಜಗತ್ನಲ್ಲಿರೋ ಹೊಸ ಅವಕಾಶಗಳು, ಹೊಸ ದಾರಿಗಳು ಕಾಣಲು ಶುರುವಾಗ್ಬೋದಲ್ವೇ? ನಿಜ. ಆ ಮೈಂಡ್ ಸೆಟ್ ಶಿಫ್ಟ್ ಆಡುತ್ತೆ. ಎಕ್ಸಾಕ್ಟ್ಲಿ. ಹಾಗಾದ್ರೆ ಯಾರಾದ್ರೂ ಯೋಚಿಸಿ ನೋಡಿ, ಈ 5 ದಿನಗಳಲ್ಲಿ ಆತನ ಜೀವನದಲ್ಲಿ ಆಗುವ ಆ ದೊಡ್ಡ ಬದಲಾವಣೆಗಳು ನಿಜವಾಗಿಯೂ ಆಕಾಶದ ಗ್ರಹಗಳಿಂದ ಉದುರುತ್ತವೆಯೋ? ಅಥವಾ ನನಗೆ ಒಳ್ಳೇದಾಗುತ್ತೆ ಅನ್ನೋ ಆ ಒಂದು ಸಣ್ಣ ಭರವಸೆಯ ಕಿಡಿಯಿಂದ ಆತನ ಒಳಗಿನಿಂದಲೇ ಸೃಷ್ಟಿಯಾಗುತ್ತವೆಯೋ? ವಾವ್, ಇದೊಂದು ಅದ್ಭುತವಾದ ಪ್ರಶ್ನೆ ಅಲ್ವಾ? ಸೊ ಈ ಒಂದು ಆಳವಾದ ಮತ್ತೆ ಕುತೂಹಲಕಾರಿ ಪ್ರಶ್ನೆಯನ್ನ ಎಲ್ಲರ ಚಿಂತನೆಗೆ ಬಿಡ್ತಾ ಇಂದಿನ ಈ ಆಳವಾದ ವಿಶ್ಲೇಷಣೆಯನ್ನ, ನಮ್ಮ ಈ ಡೀಪ್ ಡೈವ್ ಅನ್ನ ನಾವು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಹೌದು, ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು. ಕಲಿಯುವ, ಅರಿಯುವ ಮತ್ತು ಚಿಂತಿಸುವ ಈ ಪಯಣ ಹೀಗೇ ಮುಂದುವರಿಯಲಿ. ಮತ್ತೆ ಭೇಟಿಯಾಗೋಣ.